ನಮಸ್ತೆ ಫ್ರೆಂಡ್ಸ್, ಇವಾಗ 4ನೇ ಅಧ್ಯಾಯನ ನೋಡೋಣ. ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು. ಅಂದರೆ ಬ್ರಿಟಿಷರು ನಮ್ಮ ಭಾರತವನ್ನು ಆಳ್ವಿಕೆ ಮಾಡೋಕತ್ತಾಗ ನಮ್ಮ ಕರ್ನಾಟಕದಲ್ಲಿ ಅವರು ಆಳ್ವಿಕೆಯನ್ನು ಮಾಡುತ್ತಿರುವಾಗ ಏನೇನೆಲ್ಲ ಅವರಿಗೆ ಪ್ರತಿರೋಧಗಳನ್ನು ಯಾರ್ಯಾರೆಲ್ಲ ಒಡ್ಡಿದ್ರು ಅದನ್ನೆಲ್ಲ ಕೂಡ ನೋಡೋಣ. ಈ ಅಧ್ಯಾಯದಲ್ಲಿ ಕೆಳಗಿನ ಅಂಶಗಳನ್ನು ತಿಳಿಯುತ್ತೇವೆ. ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್, ಆಂಗ್ಲೋ ಮೈಸೂರು ಯುದ್ಧಗಳು, ಧೋಂಡಿಯಾವಾಗ್, ಕಿತ್ತೂರಿನ ಬಂಡಾಯ, ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ, ಅಮರಸುಳ್ಯ ಬಂಡಾಯ, ಸುರಪುರ ಬಂಡಾಯ, ಹಲಗಲಿ ಬೇಡರ ದಂಗೆ. ನಾವು ಹಿಂದಿನ ಅಧ್ಯಾಯದಲ್ಲೇ ನೋಡ್ದಂಗೆ ಇವಾಗ ಆಂಗ್ಲೋ ಮೈಸೂರು ಯುದ್ಧಗಳು ಕೂಡ ಆಗುತ್ತೆ. ಅವಾಗಿರ್ಬೋದು. ಮತ್ತು ಕರ್ನಾಟಕದಲ್ಲಿ ಹೈದರಾಲಿ, ಟಿಪ್ಪು ಸುಲ್ತಾನ್ ಮತ್ತು ಅವರು ಕೂಡ ಈ ಬ್ರಿಟಿಷರು ಆಳ್ವಿಕೆ ಮಾಡೋದನ್ನು ಅವರು ವಿರೋಧಿಸ್ತಾರೆ. ಅದಷ್ಟೇ ಅಲ್ಲದೆ ಕಿತ್ತೂರಿನ ಬಂಡಾಯ ಆಗುತ್ತೆ. ಅಲ್ಲಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಕೂಡ ಅದನ್ನು ವಿರೋಧಿಸ್ತಾರೆ, ಅವರ ಆಳ್ವಿಕೆಯನ್ನು. ಮತ್ತು ಧೋಂಡಿಯಾವಾಗ್ ಆಗಿರ್ಬೋದು, ಅಮರಸುಳ್ಯ ಬಂಡಾಯ, ಸುರಪುರ ಬಂಡಾಯ, ಹಲಗಲಿ ಬೇಡರ ದಂಗೆ, ಇವನ್ನೆಲ್ಲವೂ ಕೂಡ ನಾವು ನೋಡೋಣ ಡೀಟೇಲ್ ಆಗಿ. ಇಂದಿನ ಕರ್ನಾಟಕವು ಏಕೀಕರಣದ ಪೂರ್ವದಲ್ಲಿ ವಿವಿಧ ರಾಜಕೀಯ ಅಧಿಕಾರಿಶಾಹಿಗಳಲ್ಲಿ ಹಂಚಿ ಹೋಗಿತ್ತು. ಅಂದರೆ ಈ ಕರ್ನಾಟಕ ಅನ್ನುವಂಥದ್ದು ಅದು ಅನಂತರ ಅದು ಒಂದು ಸಂಪೂರ್ಣವಾಗಿ ಒಂದು ರಾಜ್ಯ ಅಂತ ಹೇಳಿದ್ದು ರಚನೆ ಆಯಿತು. ಅದಕ್ಕಿಂತ ಮುಂಚೆ ಏನಾಗಿತ್ತು, ಕರ್ನಾಟಕದ ಒಂದಿಷ್ಟು ಭಾಗಗಳು ಆಗಿರ್ಬೋದು ಅಥವಾ ಆಜುಬಾಜಿನ ಇವಾಗಿನ ಬೇರೆ ರಾಜ್ಯದ ಭಾಗಗಳು ಕೂಡ ಅವು ಅವಾಗ ಪ್ರದೇಶಗಳಾಗಿ ಅವು ಹಂಚಿ ಹೋಗಿದ್ವು. ಅಂದರೆ ಬೇರೆ ಬೇರೆ ರಾಜಕೀಯ ಅಧಿಕಾರಿ ಶಾಹಿಗಳಲ್ಲಿ, ಅಂದರೆ ಬೇರೆ ಬೇರೆ ರಾಜ್ಯರ ಹತ್ತಿರ, ಇವಾಗ ಹೈದರಾಬಾದ್ ನಿಜಾಮನ ಹತ್ತಿರ ಒಂದಿಷ್ಟು ಭಾಗಗಳು, ಮತ್ತು ಹೀಗೆ ಮೈಸೂರು ಸಂಸ್ಥಾನದಲ್ಲಿ ಒಂದಿಷ್ಟು ಭಾಗಗಳು, ಮತ್ತು ಹೀಗೆ ಬೇರೆ ಬೇರೆ ಕಡೆ ಈ ಕರ್ನಾಟಕದ ಭಾಗಗಳೆಲ್ಲವೂ ಹಂಚಿ ಹೋಗಿದ್ದವು. 18ನೇ ಶತಮಾನದ ಉತ್ತರಾರ್ಧದಲ್ಲಿ ಬ್ರಿಟಿಷರು ರಾಜಕೀಯ ಆಧಿಪತ್ಯವನ್ನು ಸಾಧಿಸುವ ಜೊತೆಯಲ್ಲಿ ವ್ಯಾಪಾರ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ಜನರನ್ನು ತಮ್ಮ ಹಿತಾಸಕ್ತಿಗಳಾಗಿ ಶೋಷಿಸಲು ತೊಡಗಿದರು. ಅಂದರೆ 18ನೇ ಶತಮಾನದ ಉತ್ತರಾರ್ಧದಲ್ಲಿ ಏನು ಬರುತ್ತಲ್ಲ, ಆವಾಗ ಬ್ರಿಟಿಷರು ಅವ್ರು ಏನಾಗಿದ್ರು, ನಾವು ಆವಾಗಲೇ ನೋಡ್ದಂಗೆ ಅವರು ರಾಜಕೀಯ ಆಧಿಪತ್ಯವನ್ನು ಅವರು ಸಾಧಿಸಿಬಿಟ್ಟಿದ್ರು. ಮತ್ತು ಆ ರಾಜಕೀಯ ಆಧಿಪತ್ಯವನ್ನು ಸಾಧಿಸೋದು ಅಷ್ಟೇ ಅಲ್ಲದೆ ಅವರು ಯಾವ ಉದ್ದೇಶಕ್ಕಾಗಿ ಇಲ್ಲಿ ಬಂದಿದ್ರು ಅನ್ನೋದನ್ನು ಕೂಡ ಅವರು ಮರ್ತಿರಲಿಲ್ಲ. ಅಂದರೆ ಅವರು ವ್ಯಾಪಾರವನ್ನು ಕೂಡ ಆ ಆಧಿಪತ್ಯದ ಜೊತೆಗೆ ಅವರು ಮಾಡ್ತಾ ಹೋದರು. ಮತ್ತು ಅದಷ್ಟೇ ಅಲ್ಲದೆ ಕೃಷಿ ಕ್ಷೇತ್ರಗಳಲ್ಲಿ ಕೂಡ ತಮ್ಮ ಆಸಕ್ತಿಗಳಿಗಾಗಿ ಜನರನ್ನು ಅವರು ಶೋಷಣೆ ಮಾಡಲಿಕ್ಕೆ ಆವಾಗ ಶುರು ಮಾಡಿದರು ಅಂತ. ಈ ಶೋಷಣೆಗಳು ಕರ್ನಾಟಕವೂ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಅಸ್ಥಿರತೆಯನ್ನು ಸೃಷ್ಟಿಸಿದವು. ಅವರು ಈ ಥರ ಶೋಷಣೆ ಮಾಡಿದಾಗ ಏನಾಯಿತು, ಕರ್ನಾಟಕ ಅಲ್ಲದೆ ಬೇರೆ ಬೇರೆ ಭಾಗಗಳಲ್ಲಿಯೂ ಕೂಡ ಜನರಲ್ಲಿ ಅಸಮಾಧಾನತೆ ಅನ್ನೋದಲ್ಲಿ ಹುಟ್ಕೊಳ್ತು ಅಂತ. ದೇಶಿ ರಾಜರು ರಾಜಕೀಯ ಅಸ್ಥಿರತೆಯನ್ನು ಅನುಭವಿಸತೊಡಗಿದರು. ಅಂದರೆ ಅಂದರೆ ಇವಾಗ ಒಂದು ಪ್ರಾಂತ್ಯ ಅಂತ ತಗೊಂಡ್ರೆ ಆ ಪ್ರಾಂತ್ಯದ ರಾಜರಂತ ಏನಿರ್ತಾರಲ್ಲ, ಈ ಅಸ್ಥಿರತೆಯಿಂದ ಏನಾಯಿತು ಅಂದರೆ ಒಂದು ಸರಿಯಾಗಿ ಒಂದಿಷ್ಟು ವಿಧಾನಗಳವರು ತಗೊಂಡಿರಲಿಲ್ಲ. ಹೀಗೆ ಆ ದೇಶಿ ರಾಜರು ಅವರ ರಾಜಕೀಯ ಅಸ್ಥಿರತೆಯಿಂದ ಅವರು ಅದನ್ನು ಅನುಭವಿಸತೊಡಗಿದರು ಅಂತ. ಇದರಿಂದ ಕರ್ನಾಟಕದ ಬಹುತೇಕ ಭಾಗಗಳು ಬ್ರಿಟಿಷರ ವಿರುದ್ಧ ಬಂಡೇಳಲು ಆರಂಭಿಸಿದವು. ಇದರಿಂದಾಗಿ ಏನಾಯಿತು ಅಂದರೆ ಅಸ್ಥಿರತೆ ಏನಾಗಿತ್ತಲ್ಲ, ರಾಜಕೀಯ ಅಸ್ಥಿರತೆ ಎಲ್ಲ ಆಗಿತ್ತು ಆವಾಗಿನ ಕಾಲದಲ್ಲಿ ಆ ವಿವಿಧ ಭಾಗಗಳಲ್ಲಿ ಎಲ್ಲ. ಅದಕ್ಕೋಸ್ಕರ ಏನಾಯಿತು, ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಏನಾಯಿತು, ಅವರು ಬ್ರಿಟಿಷರ ವಿರುದ್ಧ ಬಂಡೇಳಲು ಅವರು ಚಲೋ ಮಾಡಿದರು ಅಂತ. ಹೀಗಾಗಿ ಆರಂಭದಲ್ಲಿ ಜಮೀನ್ದಾರರು, ಸಂಸ್ಥಾನದ ರಾಜರು ಮುಂತಾದವರು ತಮ್ಮಲ್ಲಿಯೇ ಯಾವುದೇ ಐಕತ್ಯವನ್ನು ಸಾಧಿಸಲು ಪ್ರಯತ್ನಿಸದೆ ಒಬ್ಬೊಬ್ಬರಾಗಿಯೇ ವಿಘಟಿತ ರೂಪದಲ್ಲಿ ಬ್ರಿಟಿಷರ ವಿರುದ್ಧ ಬಂಡೇಳುವ ಪ್ರಯತ್ನ ಮಾಡಿದರು. ಹೀಗಾಗಿ ಏನಾಯಿತು ಅಂದರೆ ಅವರ ಸ್ಥಾನವರನ್ನು ಗಟ್ಟಿ ಮಾಡ್ಕೊಳ್ಬೇಕಾಗಿತ್ತು. ಅದಕ್ಕೋಸ್ಕರ ಅವರು ಏನು ಮಾಡಿದರು, ಅಸ್ಥಿರತೆಯನ್ನು ಹೋಗಿಸ್ಲಿಕ್ಕೋಸ್ಕರ ಸ್ಟಾರ್ಟಿಂಗಲ್ಲಿ ಜಮೀನ್ದಾರರಾಗಿರ್ಬೋದು ಅಥವಾ ಆ ಸಂಸ್ಥಾನದ ರಾಜರು ಅವರೆಲ್ಲವೂ ಕೂಡ ಇಲ್ಲಿ ಒಟ್ಟಾಗಿ ಅವರು ದಂಗೆ ಏಳಿಲ್ಲ, ಒಬ್ಬೊಬ್ಬರಾಗಿನೇ ಅವರು ಬ್ರಿಟಿಷರ ವಿರುದ್ಧ ಅಲ್ಲಿ ದಂಗೆದ್ರು ಅಂತ. ಈ ಹಿನ್ನೆಲೆಯಲ್ಲಿ ಮೈಸೂರು ರಾಜ್ಯದ ರಾಜಕೀಯ ಸಂಕ್ರಮಣವನ್ನು ಬಳಸಿಕೊಂಡ ಹೈದರಾಲಿ ಮತ್ತು ಅವನ ಮಗ ಟಿಪ್ಪು ಸುಲ್ತಾನರು ಬ್ರಿಟಿಷರ ವಿರುದ್ಧ ದಕ್ಷಿಣ ಭಾರತದಲ್ಲಿ ಆರಂಭಿಕವಾದ ಬಹುದೊಡ್ಡ ಪ್ರತಿರೋಧವನ್ನು ಒಡ್ಡಿದರು. ಇನ್ನು ಈ ಹೈದರಾಲಿ ಮತ್ತು ಅವನ ಮಗನಾದಂತಹ ಟಿಪ್ಪು ಸುಲ್ತಾನರು ಏನು ಮಾಡ್ತಾರೆ, ಈ ದಕ್ಷಿಣ ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ಒಂದು ದೊಡ್ಡ ಪ್ರಮಾಣದಲ್ಲಿ ಅವ್ರ ವಿರುದ್ಧ ಒಂದು ದಂಗೆಯನ್ನು ಏಳ್ತಾರೆ. ಅಂದರೆ ಒಂದು ದೊಡ್ಡ ಪ್ರತಿರೋಧವನ್ನು ಅವರು ಬ್ರಿಟಿಷರ ವಿರುದ್ಧ ಒಡ್ಡುತ್ತಾರೆ. ರಾಜಕೀಯವಾಗಿ ಸೃಷ್ಟಿಯಾದ 1761-1799 ನಡುವಿನ ಕಾಲಘಟ್ಟದ ಇವರ ಪ್ರಯತ್ನ ಚರಿತ್ರೆಯಲ್ಲಿ ಒಂದು ವಿಶೇಷವಾದ ಪರ್ವ.
ಇವರ ಪ್ರಯತ್ನ ಬ್ರಿಟಿಷ್ ವಿರೋಧಿ ಬಂಡಾಯದ ಆರಂಭಿಕ ಅಧ್ಯಾಯ. ಈ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರ ಅವರ ಏನು ಈ ವಿರೋಧ ಏನಿತ್ತಲ್ಲ, ಆ ವಿರೋಧ ಏನಾಯಿತು, ಇವರ ಕಾಲಘಟ್ಟ ಈ 1761ರಿಂದ ಹಿಡ್ಕೊಂಡು 1799ರ ಈ ನಡುವಿನ ಕಾಲಘಟ್ಟ ಏನಿರುತ್ತಲ್ಲ, ಅದೊಂದು ಚರಿತ್ರೆಯಲ್ಲಿ ಒಂದು ವಿಶೇಷವಾದಂತಹ ಪರ್ವ ಅಂತ ಹೇಳಬಹುದು. ಇನ್ನು ಅವ್ರ ಬಗ್ಗೆ ನೋಡೋಣ, ಅವ್ರಿಗೆ ಹೆಂಗೆಲ್ಲ ದಂಗೆ ಎದ್ರು ಅಂತ. ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ. ಭಾರತದ ಚರಿತ್ರೆಯಲ್ಲಿ 18ನೇ ಶತಮಾನ ರಾಜಕೀಯ ಸಮಸ್ಯೆಗಳ ಶತಮಾನವೆಂದೇ ಚಿತ್ರಿಸಲ್ಪಟ್ಟಿದೆ. ಅಂದರೆ ನಾವು ಭಾರತದ ಚರಿತ್ರೆಯನ್ನು ತೆಗೆದು ನೋಡಿದರೆ 18ನೇ ಶತಮಾನ ಅನ್ನುವಂಥದ್ದು ಏನಿದೆ, ಆ 18ನೇ ಶತಮಾನಕ್ಕೆ ರಾಜಕೀಯ ಸಮಸ್ಯೆಗಳ ಶತಮಾನ ಅಂತಂದೇನು ಅದು ಹೇಳಲ್ಪಡ್ತಿತ್ತು. ಯಾಕಂದರೆ ಆ 18ನೇ ಶತಮಾನದಲ್ಲಿ ಒಂದು ರಾಜಕೀಯ ಅಸ್ಥಿರತೆ ಇರಲಿಲ್ಲ, ಅಂದರೆ ರಾಜಕೀಯವಾಗಿ ಅಲ್ಲಿ ತುಂಬ ಸಮಸ್ಯೆಗಳು ಬಂದು ಅಂತ ಹೇಳ್ಬೋದು. ಅದಕ್ಕೋಸ್ಕರ ಆ ಶತಮಾನವನ್ನು ರಾಜಕೀಯ ಸಮಸ್ಯೆಗಳ ಶತಮಾನ ಅಂತಲೇ ಹೇಳ್ತಾರೆ. ಇದಕ್ಕೆ ಅನೇಕ ಕಾರಣಗಳಿವೆ. ಏನೇನೆಂದರೆ, ಮುಘಲ್ ಚಕ್ರವರ್ತಿ ಔರಂಗಜೇಬ್ನ ಮರಣ 1707ರಲ್ಲಿ ಸಂಭವಿಸಿದ್ದು ಇದಕ್ಕೆ ಪ್ರಮುಖ ಕಾರಣವಾಗಿದೆ. ಅಂದರೆ 1707ರಲ್ಲಿ ಮುಘಲ್ ಚಕ್ರವರ್ತಿ ಆದಂತಹ ಔರಂಗಜೇಬ್ ಏನಾಯಿತು, ಅವರು ಮರಣವನ್ನು ಹೊಂದ್ತಾರೆ. ಆ ಮರಣ ಹೊಂದಿದ್ರಿಂದ ಏನಾಯಿತು, ಅಲ್ಲಿ ಒಂದು ಅಸ್ಥಿರತೆ ಆಗುತ್ತೆ. ಅಂದರೆ ಆ ಪಟ್ಟಕ್ಕೆ ಯಾರು ಬರಬೇಕು ಅನ್ನೋದಂಥದ್ದು. ಆತನ ಮರಣ ಮೊಘಲರ ರಾಜಕೀಯ ಸಾರ್ವಭೌಮತ್ವವನ್ನು ಕುಗ್ಗಿಸಿತು. ಇದರಿಂದಾಗಿ ದಕ್ಷಿಣ ಭಾರತದಲ್ಲಿ ಮೊಘಲರ ರಾಜಕೀಯ ಹತೋಟಿ ತಪ್ಪಿತು. ಇನ್ನು ಆ ಮೊಘಲರ ಮೊದಲು ಔರಂಗಜೇಬ್ ಇದ್ದಾಗೆಲ್ಲ ಎಲ್ಲವನ್ನ ಹತೋಟಿಯಲ್ಲಿತ್ತು ಈ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಅವರ ರಾಜಕೀಯ. ಆದರೆ ಆ ಔರಂಗಜೇಬ್ನ ಮರಣದ ನಂತರ ಏನಾಯಿತು, ಅವರ ರಾಜಕೀಯ ಸಾರ್ವಭೌಮತ್ವ ಅಂತ ಏನಂತ ಹೇಳ್ತೀವಲ್ಲ ನಾವು, ಅದಲ್ಲಿ ಕುಗ್ಗಿತು. ಮತ್ತು ಅಲ್ಲಿ ಯಾಕಂದರೆ ಅವನಷ್ಟು ಬಲಿಷ್ಠವಾದ ರಾಜ ಅಲ್ಲಿ ಇರಲಿಲ್ಲ ಅಂತ ಹೇಳ್ಬೋದು ನಾವು. ಹಾಗೇನೆ ದಕ್ಷಿಣ ಭಾರತದಲ್ಲಿಯೂ ಕೂಡ ಅವರ ರಾಜಕೀಯದಲ್ಲಿರ್ತಕ್ಕಂಥ ಅವರ ಹತೋಟಿ ಏನಾಗುತ್ತೆ, ತಪ್ಪುತ್ತೆ. ಕರ್ನಾಟಕ ಪ್ರದೇಶದಲ್ಲಿ ಅಧಿಕಾರಕ್ಕಾಗಿ ಕಿತ್ತಾಟಗಳು ಆರಂಭವಾದವು. ಇನ್ನು ಆ ಅಧಿಕಾರಕ್ಕೋಸ್ಕರ ದಕ್ಷಿಣ ಭಾರತದಲ್ಲಿ ಆ ಮೊಘಲರ ರಾಜಕೀಯ ಹತೋಟಿ ತಪ್ಪಿದಾಗ ಆ ಕರ್ನಾಟಕ ಪ್ರದೇಶದಲ್ಲಿ ರಾಜಕೀಯ ಅಧಿಕಾರಕ್ಕೋಸ್ಕರ ಅಲ್ಲಿ ಕಿತ್ತಾಟಗಳು ಅವರು ಕಿತ್ತಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಇದಕ್ಕೂ ಮುನ್ನ 1704ರಲ್ಲಿ ಸಂಭವಿಸಿದ ಚಿಕ್ಕದೇವರಾಜ ಒಡೆಯರ ಮರಣ ಮೈಸೂರು ರಾಜ್ಯದ ರಾಜಕೀಯ ಬೆಳವಣಿಗೆಯ ಮೇಲೆ ದುಷ್ಪರಿಣಾಮಗಳನ್ನು ಬೀರಿತು. ಇನ್ನು 1704ನೇ ಇಸ್ವಿಯಲ್ಲಿ ಚಿಕ್ಕದೇವರಾಜ ಒಡೆಯರ್ ಏನಿರ್ತಾರೋ ಅವರು ಮೈಸೂರು ಸಂಸ್ಥಾನದ ರಾಜರಿರ್ತಾರೆ. ಅವರು ತೀರ್ಕೊಂಡಾಗೂ ಕೂಡ ಏನಾಯಿತು, ಅಲ್ಲಿನೂ ಕೂಡ ಒಂದು ರಾಜಕೀಯವಾಗಿ ದುಷ್ಪರಿಣಾಮಗಳನ್ನು ಅಲ್ಲಿ ಬೀರ್ತು ಅಂತ ನೋಡ್ಬೋದು. ಈತನ ಮರಣದಿಂದಾಗಿ ಉತ್ತರಾಧಿಕಾರತ್ವ ಸಮಸ್ಯೆ ಕಂಡು ಬಂದಿದ್ದರ ಜೊತೆಗೆ ಆಡಳಿತವು ಕುಸಿಯಿತು. ಚಿಕ್ಕದೇವರಾಜ ಒಡೆಯರ್ ಸತ್ತ ನಂತರ ಆ ಅಧಿಕಾರಕ್ಕೆ ಯಾರು ಬರಬೇಕು ಅಂತ ಹೇಳಿ ಕಿತ್ತಾಡ್ತಾ ಇದ್ರು. ಮತ್ತು ಅದರಲ್ಲಿ ಆ ಉತ್ತರಾಧಿಕಾರತ್ವವನ್ನು ಯಾರು ವಹಿಸ್ಕೊಳ್ತಾರೆ ಅಂತ ಅದರ ಸಮಸ್ಯೆ ಕಂಡು ಬಂದಿದ್ದರ ಜೊತೆಗೂ ಕೂಡ ಅಲ್ಲಿ ಆಡಳಿತ ಸರಿಯಾಗಿ ಆಗಲಿಲ್ಲ. ಅಂದರೆ ಅಲ್ಲಿ ಆಡಳಿತ ಏನಾಯಿತು, ಕುಸಿಯಿತು ಅಂತ ಹೇಳ್ತೇವೆ. ಈ ಬೆಳವಣಿಗೆಗಳು ಆ ಕಾಲದ ಮೈಸೂರಿನ ರಾಜಕೀಯವನ್ನು ಮುಸುಕುಗೊಳಿಸಿದವು. ಅಂದರೆ ಈ ಅಧಿಕಾರ ಆಡಳಿತ ಕುಸಿಯಿತಲ್ಲ, ಅಂತಹ ಎಲ್ಲ ಬೆಳವಣಿಗೆಗಳು ಅಂದರೆ ಈ ಮೊಘಲ್ ರಾಜನಾದಂತಹ ಔರಂಗಜೇಬ್ ಮರಣ ಹೊಂದಿದ್ದು ಕೂಡ, ಮತ್ತು ಮೈಸೂರು ಸಂಸ್ಥಾನದ ರಾಜರಾದಂತಹ ಚಿಕ್ಕದೇವರಾಜ ಒಡೆಯರು ಮರಣ ಹೊಂದಿದ್ದು ಕೂಡ, ಈ ಎಲ್ಲ ರಾಜಕೀಯವಾಗಿ ಅಸ್ಥಿರತೆ ಹುಟ್ಟುತ್ತೆ ಮತ್ತು ಆಡಳಿತ ಕುಸಿಯೋದಕ್ಕೋಸ್ಕರ ಇಂತಹ ಬೆಳವಣಿಗೆ ಏನಾಗುತ್ತೆ, ಆ ಕಾಲದ ಮೈಸೂರಿನ ರಾಜಕೀಯನ ಕೂಡ ಮುಸುಗುಗೊಳಿಸಿದವು. ಈ ರೀತಿಯ ಅತಂತ್ರ ಸನ್ನಿವೇಶಗಳ ಹಿನ್ನೆಲೆಯಲ್ಲಿದ್ದ ಮೈಸೂರು ಮತ್ತು ಕರ್ನಾಟಕ ರಾಜ್ಯಗಳ ಭೂಪ್ರದೇಶದಲ್ಲಿ ಹೈದರಾಲಿ ರಾಜಕೀಯ ಪ್ರಾಮುಖ್ಯತೆಯನ್ನು ಗಳಿಸಿದನು. ಹೀಗೆ ಇವಾಗ ಮೈಸೂರು ರಾಜರು ಕೂಡ ಅಲ್ಲಿ ಇರಲಿಲ್ಲ, ಮತ್ತು ಇಲ್ಲಿ ಏನಾಯಿತು, ಮೊಘಲರ ರಾಜ ಅವನು ಕೂಡ ಸತ್ತಿತ್ತ. ಹೀಗಾಗಿ ಏನಾಯಿತು, ಇಂತಹ ಸನ್ನಿವೇಶಗಳ ಹಿನ್ನೆಲೆಯಲ್ಲಿ ಮೈಸೂರು ಮತ್ತು ಕರ್ನಾಟಕ ರಾಜ್ಯಗಳ ಒಂದಿಷ್ಟು ಭೂಪ್ರದೇಶಗಳಲ್ಲಿ ಏನಾಯಿತು, ಹೈದರಾಲಿ ಏನು ಮಾಡ್ತಾನೆ, ತನ್ನ ಒಂದು ರಾಜಕೀಯ ಪ್ರಾಮುಖ್ಯತೆಯನ್ನು ಅವನಲ್ಲಿ ಗಳಿಸ್ತಾನೆ. ಹೈದರಾಲಿ ಇವನು ಒಬ್ಬ ಸಾಮಾನ್ಯ ಸೈನಿಕನಾಗಿ ಮೈಸೂರು ರಾಜ್ಯದ ಸೇವೆಗೆ ಸೇರಿದ ವ್ಯಕ್ತಿ. ತನ್ನ ಚಾಣಾಕ್ಷ ರಾಜಕೀಯ ನಡೆಗೆ ಹೆಸರಾಗಿದ್ದನು. ಈ ಹೈದರಾಲಿ ಏನಿದೆ, ಇವನು ಒಬ್ಬ ಸಾಮಾನ್ಯ ಸೇವಕನಾಗಿ ಆ ಮೈಸೂರು ರಾಜ್ಯದ ಸೇವೆ ಏನಿರುತ್ತಲ್ಲ, ಆ ಸೇವೆಗೆ ಒಬ್ಬ ಸೇರಿದಂತಹ ವ್ಯಕ್ತಿ. ಇವನ ಚಾಣಾಕ್ಷತೆಯಿಂದ ಅವನು ರಾಜಕೀಯವಾಗಿ ತುಂಬ ಚೆನ್ನಾಗಿ ನಿರ್ಧಾರವನ್ನು ತಗೊಳ್ತಿದ್ದ ಅಂತ ಹೇಳ್ಬೋದು. ಅವನ ರಾಜಕೀಯ ನಡೆಗೆ ಅವನಲ್ಲಿ ಪ್ರಸಿದ್ಧನಾಗಿದ್ದ ಅಂತ ಹೇಳ್ಬೋದು. ಮೈಸೂರಿನ ರಾಜಕೀಯ ಬೆಳವಣಿಗೆಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಇವನು ದೇವನಹಳ್ಳಿ ಮುತ್ತಿಗೆ ಸಂದರ್ಭ ಮತ್ತು ಆರ್ಕಾಟಿನ ನಿಜಾಮಕ್ಕೆ ವಿಷಯಕ್ಕೆ ಸಂಬಂಧಿಸಿದ ಸೈನಿಕ ಕಾರ್ಯಾಚರಣೆಯಲ್ಲಿ ಪ್ರವರ್ಧಮಾನಕ್ಕೆ ಬಂದನು.
ಅಂದರೆ ಈ ಮೈಸೂರಿನಲ್ಲಿ ಆಗ್ತಕ್ಕಂತಹ ಎಲ್ಲ ಬೆಳವಣಿಗೆಯನ್ನು ಕೂಡ ಇವನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ. ಮತ್ತು ಈ ದೇವನಹಳ್ಳಿಯಲ್ಲಿ ಮುತ್ತಿಗೆ ಮಾಡುವಂತಹ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಅರ್ಕಾಟಿನ ನಿಜಾಮನ ವಿಷಯಕ್ಕೆ ಒಂದು ಸಂಬಂಧಪಟ್ಟಂತಹ ವಿಷಯದಲ್ಲಿ ಇವನು ಆ ಕಾಲದಲ್ಲಿ ಇವನು ಪ್ರವರ್ಧಮಾನಕ್ಕೆ ಬಂದ ಅಂತ ಹೇಳ್ಬೋದು. ಸೈನಿಕರನ್ನು ತನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳುವಲ್ಲಿ ಸಫಲನಾದನು. ಇವನು ಕೂಡ ಒಬ್ಬ ಸಾಮಾನ್ಯ ಸೈನಿಕನಾಗಿ ಸೇರಿದ್ನಲ್ಲ, ಮತ್ತು ಇವನು ರಾಜಕೀಯ ಅವನಿಗೆ ತುಂಬ ಚಾಣಕ್ಯನಾಗಿದ್ದ. ಅವನು ಏನು ಮಾಡ್ತಾನೆ, ಬೇರೆ ಸೈನಿಕರಲ್ಲಿಯೂ ಕೂಡ ಅವನು ತನ್ನ ಒಂದು ವಿಶ್ವಾಸವನ್ನು ಅವನು ಸಂಪಾದಿಸ್ಕೊಳ್ತಾನೆ. ಬಹುಬೇಗನೆ ನವಾಬ್ ಹೈದರಾಲಿ ಖಾನ್ ಎಂದು ಹೆಸರಾದನು. ಮತ್ತು ಆ ವಿಶ್ವಾಸವನ್ನು ಪಡೆದುಕೊಳ್ಳೋದರಲ್ಲಿ ಸಫಲ ಆಗಿದ್ದು ನಂತರ ಅವನು ಏನಾಗ್ತಾನೆ, ನವಾಬ್ ಹೈದರಾಲಿ ಖಾನ್ ಅಂತ ಹೇಳಿ ಅವನಿಗೆ ಒಂದು ಹೆಸರು, ಆ ಥರವನು ಪ್ರಸಿದ್ಧನಾಗ್ತಾನೆ, ಅವನು ಹೆಸರಾಗುತ್ತೆ ಅಂತ. ಶಸ್ತ್ರಗಳ ಉಪಯೋಗ ಮತ್ತು ಪ್ರಯೋಗಗಳಲ್ಲಿ ಖ್ಯಾತಿ ಗಳಿಸಿದನು. ಅಂದರೆ ಯಾವ್ಯಾವ ಶಸ್ತ್ರಗಳನ್ನು ಯಾವ ಥರ ನಾವು ಉಪಯೋಗಿಸ್ಬೇಕು ಮತ್ತು ಅವನ್ನೆಲ್ಲವೂ ಕೂಡ ಅಂತಹ ಶಸ್ತ್ರಗಳ ಉಪಯೋಗ ಮತ್ತು ಪ್ರಯೋಗಗಳಲ್ಲಿ ಅವನು ಖ್ಯಾತಿಯನ್ನು ಗಳಿಸ್ತಾನೆ. ಮಾತ್ರವಲ್ಲದೆ ಚುರುಕಿನ ಸೈನಿಕ ಕಾರ್ಯಾಚರಣೆಗಳ ಮೂಲಕ ದಳವಾಯಿಗಳ ಬಲ ಕುಂದಿಸಿದನು ಮತ್ತು ಅರಸರಾಗಿದ್ದ 2ನೇ ಕೃಷ್ಣರಾಜ ಒಡೆಯರನ್ನು ಮೂಲೆಗುಂಪಾಗಿಸಿ ಅಧಿಕಾರದ ಮೇಲೆ ತನ್ನ ಸ್ವಾಮ್ಯವನ್ನು ಸ್ಥಾಪಿಸಿದನು. ಇವನು ಏನು ಮಾಡ್ತಾನೆ, ತನ್ನ ಚುರುಕಿನ ಸೈನಿಕ ಕಾರ್ಯಾಚರಣೆಗಳ ಮೂಲಕ, ಅಂದರೆ ಇವನಿಗೆ ಎಲ್ಲ ಶಸ್ತ್ರಗಳನ್ನು ಯಾವ ಥರ ಉಪಯೋಗಿಸ್ಬೇಕು ಅದನ್ನೆಲ್ಲ ಕೂಡ ಗೊತ್ತಿತ್ತು, ಮತ್ತು ಅವನು ಸೈನಿಕರ ವಿಶ್ವಾಸವನ್ನು ಕೂಡ ಗಳಿಸಿದ್ದ. ಹೀಗೆ ಅವನು ಸೈನಿಕ ಕಾರ್ಯಾಚರಣೆಗಳ ಮೂಲಕ ಏನಾಗ್ತಾನೆ, ದಳವಾಯಿಗಳಂತ ಏನಿದ್ರಲ್ಲ ಅವರ ಬಲವನ್ನು ಕುಂದಿಸ್ತಾನೆ, ಅಂದರೆ ಅವ್ರನ್ನ ಹತ್ತಿಕ್ತಾನೆ ಅಂತ. ಮತ್ತು ಆಗಿನ ಮೈಸೂರಿನ ಅರಸರಾಗಿದ್ದರಂತಹ 2ನೇ ಕೃಷ್ಣರಾಜ ಒಡೆಯರ್ ಏನಿರ್ತಾರಲ್ಲ ಅವರನ್ನು ಅವನು ಮೂಲೆಗುಂಪು ಮಾಡಿ ಆ ಸ್ಥಾನವನ್ನು ಅವನು ತಾನು ತಗೊಳ್ತಾನೆ. ಅಂದರೆ ಅಲ್ಲಿ ಅಧಿಕಾರದ ಮೇಲೆ ಅವನು ತನ್ನ ಸ್ವಾಮ್ಯವನ್ನು ಸ್ಥಾಪಿಸ್ತಾನೆ. ಮರಾಠರು, ಹೈದರಾಬಾದಿನ ನಿಜಾಮ ಮತ್ತು ಅರ್ಕಾಟಿನ ನವಾಬರು ತಮ್ಮ ರಾಜಕೀಯ ಅಸ್ತಿತ್ವ ಮತ್ತು ಮೇಲ್ಮೈ ಸಾಧನೆಗಾಗಿ ಹೋರಾಟಗಳಲ್ಲಿ ನಿರತರಾಗಿದ್ದರು. ಈ ಮರಾಠರಾಗಿರ್ಬೋದು ಅಥವಾ ಹೈದರಾಬಾದಿನ ನಿಜಾಮ ಆಗಿರ್ಬೋದು ಮತ್ತು ಅರ್ಕಾಟಿನ ನವಾಬರು ಅವರೆಲ್ಲ ಏನಿದ್ರು ತಮ್ಮ ರಾಜಕೀಯವಾಗಿ ಅಸ್ಥಿರತೆ ಯಾವಾಗ ಉಂಟಾಗಿತ್ತು ಅದನ್ನು ಅವರು ಕಾಪಾಡಲಿಕ್ಕೋಸ್ಕರ ಮತ್ತು ಅವರ ಮೇಲ್ಮೈ ಸಾಧನೆಗಳಿಗಾಗಿ ಅವರು ಹೋರಾಟಗಳಲ್ಲಿ ಅವರು ತೊಡಗಿಸ್ಕೊಂಡಿದ್ರು ಅಂತ. ಈ ಸಂಕ್ರಮಣದ ಸಂದರ್ಭವನ್ನು ತಮ್ಮ ರಾಜಕೀಯ ಪ್ರಾಬಲ್ಯಕ್ಕಾಗಿ ಬ್ರಿಟಿಷರು ಮತ್ತು ಫ್ರೆಂಚರು ಬಳಸಿಕೊಳ್ಳತೊಡಗಿದರು. ಈ ಸಂದರ್ಭ ಏನಿತ್ತಲ್ಲ, ಅಂದರೆ ಇವಾಗ ಮರಾಠರಾಗಿರಬಹುದು, ಹೈದರಾಬಾದ್ ನಿಜಾಮ ಮತ್ತು ಅವರೆಲ್ಲರೂ ಕೂಡ ಏನು ಮಾಡಿದ್ರು, ರಾಜಕೀಯದಲ್ಲಿ ಒಂದು ಸ್ಥಿರತೆ ಇರಲಿ ಅಂತ ಅವರು ಹೋರಾಟ ಮಾಡ್ತಾ ಇದ್ರು. ಅಂತಹ ಸಂದರ್ಭವನ್ನು ಈ ಬ್ರಿಟಿಷರು ಮತ್ತು ಫ್ರೆಂಚರು ಏನು ಮಾಡಿದ್ರು, ತಮ್ಮ ಪ್ರಾಬಲ್ಯಕ್ಕಾಗಿ ಅವರು ಬಳಸಿಕೊಳ್ಳತೊಡಗಿದರು. ಈ ಹಿನ್ನೆಲೆಯಲ್ಲಿ ಹೈದರಾಲಿ ಮತ್ತು ಟಿಪ್ಪು ಅವರ ಅವಧಿಯಲ್ಲಿ ಸಂಭವಿಸಿದ ಆಂಗ್ಲೋ ಮೈಸೂರು ಯುದ್ಧಗಳು ಮತ್ತು ಅದಕ್ಕೆ ಪ್ರೇರಣೆ ಒದಗಿಸಿದ ರಾಜಕೀಯ ಬೆಳವಣಿಗೆಯನ್ನು ನಾವಿಲ್ಲಿ ತಿಳಿಯೋಣ. ನಾವು ಮೊದಲೇ ಅಧ್ಯಾಯದಲ್ಲಿ ಆಂಗ್ಲೋ ಮೈಸೂರು ಯುದ್ಧಗಳನ್ನ ನೋಡಿದ್ದೀವಿ, ಮತ್ತು ಇವಾಗ ಇನ್ನೂ ಡೀಟೇಲ್ ಆಗಿ ನೋಡೋಣ. ಇನ್ನು ಮೊದಲನೆಯ ಆಂಗ್ಲೋ ಮೈಸೂರು ಯುದ್ಧ ಕ್ರಿಸ್ತಶಕ 1767ರಲ್ಲಿ ಪ್ರಾರಂಭವಾದ ಇದು 1769ರಲ್ಲಿ ಅಂತ್ಯಗೊಂಡಿತು. ದಕ್ಷಿಣ ಭಾರತದಲ್ಲಿ ಹೈದರಾಲಿ ಗಳಿಸುತ್ತಿದ್ದ ರಾಜಕೀಯ ಪ್ರಾಬಲ್ಯ ಬ್ರಿಟಿಷರು, ಹೈದರಾಬಾದಿನ ನಿಜಾಮ ಮತ್ತು ಮರಾಠರಲ್ಲಿ ರಾಜಕೀಯ ಅಸಹನೆ ಮೂಡಿಸಿತು. ಅಂದರೆ ನಾವು ನೋಡಿದ್ವಲ್ಲ, ಇವಾಗ ಈ ಹೈದರಾಲಿ ಅನ್ನೋರು ಈ ದಕ್ಷಿಣ ಭಾರತದಲ್ಲಿ, ಅಂದರೆ ಈ ಮೈಸೂರಿನ ಸಂಸ್ಥಾನ ಈ ಎಲ್ಲ ಭಾಗಗಳಲ್ಲಿ ಅವನು ತಾನು ರಾಜಕೀಯವಾಗಿ ಹೆಂಗೆಲ್ಲ ಅವನು ಪ್ರಾಬಲ್ಯವನ್ನು ಹೊಂದ್ತಾ ಇದ್ದ ಅಂತ. ಅಂದರೆ ದಳವಾಯಿಗಳನ್ನು ಅವನು ಹತ್ತಿಕ್ಕಿದ, ಮತ್ತು 2ನೇ ಕೃಷ್ಣರಾಜ ಒಡೆಯರನ್ನು ಅವನು ಮೂಲೆಗುಂಪು ಮಾಡಿ ಮತ್ತು ಅಲ್ಲಿ ಎಲ್ಲ ಅಧಿಕಾರವನ್ನು ತಾನೇ ಸೌಮ್ಯವನ್ನು ಗಳಿಸ್ತಾನೆ. ಇದಕ್ಕೋಸ್ಕರ ಈ ಪ್ರಾಬಲ್ಯವನ್ನು ಕಂಡು ಏನು ಮಾಡ್ತಾರೆ, ಬ್ರಿಟಿಷರಾಗಿರ್ಬೋದು, ಹೈದರಾಬಾದಿನ ನಿಜಾಮ ಮತ್ತು ಮರಾಠರು ಅವರಲ್ಲಿ ಅಸಹನೆ ಮೂಡಿತ್ತು ಅಂತ. ಅಂದರೆ ಅವರು ಜಲಸ್ ಅಂತ ನಾವೇನು ಹೇಳ್ತೀವಲ್ಲ ಹಾಗೆ ಅವರಲ್ಲಿ ಒಂದಿಷ್ಟು ಸಮಾಧಾನ ಅನ್ನೋದು ಇರಲಿಲ್ಲ. ಹೀಗಾಗಿ ಬ್ರಿಟಿಷರು ತಮ್ಮ ಸಾಮ್ರಾಜ್ಯಶಾಹಿ ಧೋರಣೆಗೆ ಮುಳ್ಳಾಗಿ ಪರಿಣಮಿಸಿದ್ದ ಹೈದರಾಲಿಯನ್ನು ರಾಜಕೀಯವಾಗಿ ಹಣಿಯಲು ತಂತ್ರಗಳನ್ನು ಮಾಡಲಾರಂಭಿಸಿದರು. ಹೀಗಾಗಿ ಈ ಬ್ರಿಟಿಷರು ಇಡೀ ಭಾರತ ತುಂಬೆಲ್ಲ ತಮ್ಮದೇ ಅವರು ತಮ್ಮ ಸಾರ್ವಭೌಮತ್ವನೇ ಇರಬೇಕು ಅಂತ ಅವ್ರು ಏನು ಅಂದ್ಕೊಂಡಿದ್ರಲ್ಲ, ಆ ಸಾರ್ವಭೌಮತ್ವ ಪಡಿಬೇಕಂತಂದರೆ ಈ ಹೈದರಾಲಿ ಅನ್ನೋನೇನು ಅದೊಂದು ಮುಳ್ಳಾಗಿ ಪರಿಣಮಿಸಿದ್ದ ಅವರಿಗೆ. ಯಾಕಂದರೆ ಹೈದರಾಲಿ ಅತ್ಯಂತ ಪ್ರಬಲಶಾಲಿಯಾಗಿದ್ದ ಮತ್ತು ಅವನು ದಕ್ಷಿಣ ಭಾರತದಲ್ಲಿ ತನ್ನ ಸಾಮ್ಯತೆಯನ್ನು ಅವನು ಪಡೆದುಕೊಂಡಿದ್ದ. ಹೀಗಾಗಿ ಇವನು ಮುಳ್ಳಾಗಿ ಕಾಣಿಸ್ತಾನೆ. ಅದಕ್ಕೋಸ್ಕರ ಬ್ರಿಟಿಷರು ಏನು ಮಾಡ್ತಾರೆ, ಹೈದರಾಲಿಯನ್ನು ಅವನನ್ನು ರಾಜಕೀಯವಾಗಿ ಹಣಿಯಲು ಅವರು ಬೇರೆ ಬೇರೆ ತಂತ್ರಗಳನ್ನು ಮಾಡಲಾರಂಭಿಸ್ತಾರೆ. ಮರಾಠರ ದಾಳಿಯಿಂದ ರಾಜಕೀಯ ಮತ್ತು ಆರ್ಥಿಕ ನಷ್ಟವನ್ನು ಅನುಭವಿಸಿದ ಹೈದರಾಲಿ ಮರಾಠರು ಮತ್ತು ನಿಜಾಮನನ್ನು ತನ್ನೆಡೆಗೆ ಸೆಳೆದುಕೊಳ್ಳಲು ಯತ್ನಿಸಿದನಾದರೂ ಈ ಪ್ರಯತ್ನದಲ್ಲಿ ವಿಫಲನಾದನು.
ಅಂದರೆ ಈ ಮರಾಠರು ಇವಾಗ ಅಸಹನೆ ಅವರಲ್ಲಿ ಉಂಟಾಗಿತ್ತು. ಯಾರಲ್ಲಿ ಮರಾಠರಲ್ಲಿ ಆಗಿರ್ಬೋದು ಅಥವಾ ಹೈದರಾಬಾದ್ ನಿಜಾಮನಲ್ಲಿ ಅಸಹನೆ ಉಂಟಾಗಿತ್ತು. ಅವರು ಏನು ಮಾಡ್ತಾರೆ, ಮರಾಠರು ಹೈದರಾಲಿಯ ಮೇಲೆ ದಾಳಿ ಮಾಡ್ತಾರೆ. ಮತ್ತು ಆ ಮರಾಠರ ದಾಳಿಯಿಂದ ರಾಜಕೀಯವಾಗಿ ಮತ್ತು ಆರ್ಥಿಕ ನಷ್ಟ ಆಗುತ್ತೆ. ಯಾಕಂದರೆ ಅವಾಗ ಸೈನ್ಯಕ್ಕಾಗಿರ್ಬೋದು ಅಥವಾ ಬೇರೆ ಬೇರೆ ಯುದ್ಧಗಳಿಗೆ ಹಣ ಎಲ್ಲ ಬೇಕಾಗುತ್ತೆ. ಅವಾಗ ಅವರಿಗೆ ಆರ್ಥಿಕ ನಷ್ಟವನ್ನು ಹೈದರಾಲಿ ಅನುಭವಿಸ್ತಾನೆ. ಅದಕ್ಕೋಸ್ಕರ ಹೈದರಾಲಿ ಏನು ಮಾಡ್ತಾನೆ, ಈ ಮರಾಠರು ಮತ್ತು ನಿಜಾಮನನ್ನು ತನ್ನೆಡೆಗೆ ಸೆಳೆದುಕೊಳ್ಬೇಕು ಅಂತ ಅವನು ತುಂಬ ಪ್ರಯತ್ನ ಪಡ್ತಾನೆ. ಆದರೆ ಆ ಪ್ರಯತ್ನ ಕೈಗೂಡಲಿಲ್ಲ. ಅಂದರೆ ಇವನ ಹತ್ತಿರ ಅವರು ಬರಲಿಲ್ಲ ಅಂತ. ಹೈದರಾಲಿಯ ವಿರುದ್ಧ ಬ್ರಿಟಿಷರು, ಮರಾಠರು ಮತ್ತು ನಿಜಾಮನೊಂದಿಗೆ ಒಪ್ಪಂದ ಮಾಡಿಕೊಂಡರು. ಹೈದರಾಲಿಯ ವಿರುದ್ಧ ಅವರೆಲ್ಲ ಹೋರಾಡಬೇಕು ಅಂತ ಹೇಳಿ ಬ್ರಿಟಿಷರು ಏನು ಮಾಡ್ತಾರೆ, ಮರಾಠರು ಮತ್ತು ನಿಜಾಮನೊಂದಿಗೆ ಒಪ್ಪಂದವನ್ನು ಮಾಡ್ಕೊಳ್ತಾರೆ. ಇದರ ಅನ್ವಯ ಏನಾಗುತ್ತೆ ಅಂದರೆ ತ್ರಿಪಕ್ಷ ಒಕ್ಕೂಟ ರಚಿಸಲ್ಪಟ್ಟಿತು. ಅಂದರೆ ತ್ರಿಪಕ್ಷ ಒಕ್ಕೂಟ ಅಂದರೆ 3 ಪಕ್ಷಗಳು, ಯಾರ್ಯಾರು, ಬ್ರಿಟಿಷರು, ಮರಾಠರು ಮತ್ತು ನಿಜಾಮ. ಇವ್ರು ಏನು ಮಾಡ್ತಾರೆ, ಒಂದು ಒಕ್ಕೂಟ ಮಾಡ್ಕೊಳ್ತಾರೆ. ಆದರೆ ಹೈದರಾಲಿ ತನ್ನ ಚಾಣಾಕ್ಷ ರಾಜಕೀಯ ತಂತ್ರಗಳನ್ನು ಪ್ರಯೋಗಿಸುವ ಮೂಲಕ ತನ್ನ ವಿರುದ್ಧ ರಚನೆಯಾಗಿದ್ದ ಮಿತ್ರಕೂಟವನ್ನು ಒಡೆದು ಮರಾಠರು ಮತ್ತು ನಿಜಾಮನನ್ನು ಬ್ರಿಟಿಷರ ವಿರುದ್ಧ ಎತ್ತಿಕಟ್ಟುವಲ್ಲಿ ಯಶಸ್ವಿಯಾದನು. ನಾವು ಮೊದಲೇ ನೋಡ್ದಂಗೆ ಈ ಹೈದರಾಲಿ ಏನಿದ್ರೆ ಇವನು ರಾಜಕೀಯವಾಗಿ ಅವನು ತುಂಬ ಚಾಣಾಕ್ಷನಿದ್ದ. ಅಂದರೆ ಅವನಿಗೆ ಎಲ್ಲ ನೀತಿಗಳು ಸಹ ಗೊತ್ತಿತ್ತು. ಈ ತ್ರಿಪಕ್ಷಕೂಟ ಅವರು ರಚನೆ ಮಾಡಿದ್ರು ಕೂಡ, ಅಂದರೆ ಹೈದರಾಲಿಯನ್ನು ಸದೆ ಬಡಿಬೇಕಂತ ಬ್ರಿಟಿಷರು, ನಿಜಾಮ ಮತ್ತು ಮರಾಠರು ಕೂಡ ಅವರೆಲ್ಲ ಒಕ್ಕೂಟವನ್ನು ರಚಿಸಿದ್ರು ಕೂಡ ಈ ಹೈದರಾಲಿ ಏನು ಮಾಡ್ತಾನೆ, ತನ್ನ ಚಾಣಾಕ್ಷ ನೀತಿಗಳಿಂದ ಏನು ಮಾಡ್ತಾನೆ, ಅವರ ಒಕ್ಕೂಟವನ್ನು ಅವನು ಮುರಿತಾನೆ. ಮುರಿದ್ಬಿಟ್ಟು ಮತ್ತೆ ಈ ಮರಾಠರು ಮತ್ತು ನಿಜಾಮನನ್ನು ಬ್ರಿಟಿಷರ ವಿರುದ್ಧ ಇವನು ಎತ್ತು ಕಟ್ಟಲಿಕ್ಕೆ ಯಶಸ್ವಿ ಆಗ್ತಾನೆ ಅಂತ. ಈ ನಡುವೆ ಅರ್ಕಾಟ್ನಲ್ಲಿ ರಾಜಕೀಯ ಸಮಸ್ಯೆಗಳು ಕಂಡುಬಂದವು. 1767ರಲ್ಲಿ ಹೈದರಾಲಿ ಮತ್ತು ನಿಜಾಮ ಬ್ರಿಟಿಷರ ಆಶ್ರಿತ ದೇಶೀಯ ರಾಜ್ಯವಾಗಿದ್ದ ಆರ್ಕಾಟಿಗೆ ಮುತ್ತಿಗೆ ಹಾಕಿದ್ದರು. ಅಂದರೆ ಈ ಆರ್ಕಾಟಿನಲ್ಲಿ ಏನಾಗಿತ್ತು, ರಾಜಕೀಯ ಸಮಸ್ಯೆಗಳಲ್ಲಿ ಕಂಡುಬಂದವು. ಅಂದರೆ ಅಲ್ಲಿ ಸ್ಥಿರತೆ ಇರಲಿಲ್ಲ ಅಂತ ನಾವು ನೋಡಬಹುದಿತ್ತು. ಆ 1767 ಇಸ್ವಿಯಲ್ಲಿ ಏನು ಮಾಡ್ತಾರೆ, ಹೈದರಾಲಿ ಮತ್ತು ಈ ನಿಜಾಮ ಏನಿರ್ತಾರೆ ಅವರಿಬ್ಬರು ಕೂಡ್ಕೊಂಡು ಈ ಬ್ರಿಟಿಷರ ಆಶ್ರಿತ ಅಂತಂದರೆ ಬ್ರಿಟಿಷರ ಅಧೀನದಲ್ಲಿದ್ದಂತಹ ಆರ್ಕಾಟಿಗೆ ಏನಾಗಿತ್ತು, ಅವರು ಮುತ್ತಿಗೆಯನ್ನು ಹಾಕ್ತಾರೆ. ಇದರಿಂದಾಗಿ ಅಲ್ಲಿ ಯುದ್ಧ ಅನ್ನೋದು ಪ್ರಾರಂಭ ಆಗುತ್ತೆ. ತಿರುಚನಾಪಳ್ಳಿ, ತಿರುವಣ್ಣಾಮಲೈ, ಅಂಬೂರು ಮೊದಲಾದ ಸ್ಥಳಗಳಲ್ಲಿ ಕದನಗಳು ಸಂಭವಿಸಿದವು. ಈ ಸಂದರ್ಭದಲ್ಲಿ ಹೈದರಾಲಿ ಮಿಂಚಿನ ಸೈನಿಕ ಕಾರ್ಯಾಚರಣೆಗಳನ್ನು ನಡೆಸಿದನು. ಬ್ರಿಟಿಷ್ ಸೈನ್ಯ ಅನೇಕ ಸ್ಥಳಗಳನ್ನು ವಶಪಡಿಸಿಕೊಂಡಿತು. ಈ ಯುದ್ಧ ಏನು ಆರಂಭ ಆಗುತ್ತಲ್ಲ, ಈ ಯುದ್ಧ ಎಲ್ಲೆಲ್ಲೆಲ್ಲ ಆಯಿತು ಅಂದರೆ ತಿರುಚನಾಪಳ್ಳಿ ಆಗಿರಬಹುದು, ತಿರುವಣ್ಣಾಮಲೈ ಆಗಿರ್ಬೋದು ಅಥವಾ ಅಂಬೂರು, ಇಂತಹ ಎಲ್ಲ ಪ್ರದೇಶಗಳಲ್ಲಿಯೂ ಕೂಡ ಇದು ಯುದ್ಧ ಪ್ರಾರಂಭ ಆಯಿತು. ಮತ್ತು ಈ ಸಂದರ್ಭದಲ್ಲಿ ಹೈದರಾಲಿಯ ಸೈನಿಕರೆಲ್ಲ ಏನಿದ್ರು ಅವನು ಹೈದರಾಲಿಯು ಕೂಡ ತನ್ನ ಒಂದು ಸೈನಿಕ ಕಾರ್ಯಾಚರಣೆಗಳನ್ನು ಅವನು ಆರಂಭಿಸಿದನು. ಮತ್ತು ಈ ಬ್ರಿಟಿಷ್ ಸೈನ್ಯ ಏನಿತ್ತಲ್ಲ, ಆ ಬ್ರಿಟಿಷ್ ಸೈನ್ಯ ಅನೇಕ ಸ್ಥಳಗಳನ್ನು ಅವರು ವಶಕ್ಕೆ ಪಡೆದುಕೊಂಡರು. ಹೈದರ್ ತಾತ್ಕಾಲಿಕ ಹಿನ್ನಡೆ ಅನುಭವಿಸಿದನು. ಆವಾಗ ಹೈದರಾಲಿ ಏನಾಗುತ್ತೆ, ಈ ಬ್ರಿಟಿಷ್ ಸೈನ್ಯ ಅನೇಕ ಸ್ಥಳಗಳನ್ನು ವಶಪಡಿಸಿಕೊಂಡಾಗ ಹೈದರಾಲಿಗೆ ಅವಾಗ ಒಂದಿಷ್ಟು ಹಿನ್ನಡೆ ಅನ್ನೋದು ಆಗುತ್ತೆ ಅವನಿಗೆ. ಮುಂಬಯಿಯ ಬ್ರಿಟಿಷ್ ಸೈನ್ಯ ರಂಗವನ್ನು ಪ್ರವೇಶಿಸಿತು. ಬ್ರಿಟಿಷ್ ಸೈನ್ಯ ಏನಾಯಿತು, ಮುಂಬಯಿಯ ಒಂದು ರಂಗವನ್ನು ಅದು ಪ್ರವೇಶಿಸಿತು. ಹೈದರ್ ಈ ಯುದ್ಧವನ್ನು ತನ್ನ ಪ್ರತಿಷ್ಠೆಯ ಸಂಕೇತವೆಂದು ಭಾವಿಸಿ ಕಾರ್ಯಾಚರಣೆಯನ್ನು ಮುಂದುವರಿಸಿದನು. ಇವಾಗ ಹೈದರ್ ಏನು ಮಾಡ್ತಾನೆ, ಇದು ತನ್ನ ಪ್ರತಿಷ್ಠೆ ವಿಷಯ, ತನ್ನ ಮರ್ಯಾದೆಯ ವಿಷಯ, ಇದನ್ನು ನಾನು ಹಿನ್ನಡೆ ಆಗಬಾರ್ದು ಅಂತ ಹೇಳಿ ಅವನು ಮತ್ತೆ ತನ್ನ ಕಾರ್ಯಾಚರಣೆಯನ್ನು ಅಲ್ಲಿ ಚುರುಕುಗೊಳಿಸ್ತಾನೆ ಅಂತ ಹೇಳ್ಬೋದು. 1769ರ ವೇಳೆಗೆ ಆತನ ಸೈನ್ಯ ಮದರಾಸಿನ ಪ್ರಾಂತ್ಯವನ್ನು ತಲುಪಿದ್ದು ಬ್ರಿಟಿಷರಲ್ಲಿ ನಡುಕವನ್ನು ಹುಟ್ಟಿಸಿತು. ಇನ್ನು ಅವನು ಏನು ತನ್ನ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾನೋ ಅವಾಗ 1769ನೇ ಇಸ್ವಿಯ ತನಕ ಏನಾಗುತ್ತೆ, ಅಲ್ಲಿ ಆ ಹೈದರಾಲಿಯ ಸೈನ್ಯ ಮದ್ರಾಸಿನ ಪ್ರಾಂತ್ಯದ ತನಕನೂ ಕೂಡ ತಲುಪಿತ್ತೆ. ಮತ್ತು ಆ ತಲುಪಿದಾಗ ಏನಾಗುತ್ತೆ, ಬ್ರಿಟಿಷರಲ್ಲಿ ನಡುಕವನ್ನು ಹುಟ್ಟಿಸುತ್ತೆ. ಯಾಕಂದರೆ ಮದ್ರಾಸನ್ನು ನೋಡಬಹುದು ನಾವು, ಅದು ಬ್ರಿಟಿಷರ ಒಂದು ಏನಂತ ಹೇಳ್ಬೋದು ನಾವು, ಅದೊಂದು ಅವರ ಒಂದು ಪ್ರೆಸಿಡೆನ್ಸಿ ಅಂತ ಇತ್ತು, ಪ್ರೆಸಿಡೆನ್ಸಿ ಪ್ರಾಂತ್ಯ ಇತ್ತು. ಅದಕ್ಕೋಸ್ಕರ ಆ ಮದ್ರಾಸಿನ ತನಕನೂ ಬಂದಿದ್ದು ಆ ಬ್ರಿಟಿಷರಲ್ಲಿ ನಡುಕವನ್ನು ಹುಟ್ಟುತ್ತೆ. ಅನಿವಾರ್ಯವಾಗಿ ಬ್ರಿಟಿಷರು ಹೈದರಾಲಿಯೊಂದಿಗೆ ಚರ್ಚೆ ಮತ್ತು ಸಂಧಾನಗಳ ಮೂಲಕ ಮದ್ರಾಸ್ ಒಪ್ಪಂದ ಮಾಡಿಕೊಂಡರು. ಇವರಿಗೆ ಇವಾಗ ಅನಿವಾರ್ಯ ಆಗಿಬಿಟ್ಟಿತ್ತು, ಯಾಕಂದರೆ ಮದ್ರಾಸಿನ ತನಕನೂ ಈ ಹೈದರಾಲಿಯ ಸೈನ್ಯ ಬಂದುಬಿಟ್ಟಿತ್ತು. ಅದಕ್ಕೋಸ್ಕರ ಏನು ಮಾಡ್ತಾರೆ, ಇವರು ಅನಿವಾರ್ಯವಾಗಿ ಹೈದರಾಲಿಯ ಜೊತೆಗೆ ಒಂದಿಷ್ಟು ಸಂಧಾನಗಳನ್ನು ಅವರು ಮಾಡ್ಕೋತಾರೆ. ಆ ಸಂಧಾನಗಳಲ್ಲಿ ಯಾವ ಒಪ್ಪಂದ ಮಾಡ್ಕೋತಾರೆ ಅಂದರೆ ಮದ್ರಾಸ್ ಒಪ್ಪಂದ ಅಂತ ಹೇಳಿ ಮಾಡ್ಕೊಳ್ತಾರೆ.
ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ 1769ರಲ್ಲಿ ಸಹಿ ಹಾಕಲ್ಪಟ್ಟ ಮದ್ರಾಸ್ ಒಪ್ಪಂದದೊಂದಿಗೆ ಕೊನೆಯಾಯಿತು. ಮತ್ತು ಈ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಹೆಂಗೆ ಕೊನೆಯಾಯಿತು ಅಂದರೆ ಈ ಮದ್ರಾಸ್ ಒಪ್ಪಂದ ಅಂತ ಏನು ಮಾಡ್ಕೊಳ್ತಾರೆ, ಆ ಒಪ್ಪಂದದ ಮೂಲಕ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಅಲ್ಲಿ ಕೊನೆಗೊಳ್ಳೋದು. ಇನ್ನು ಎರಡನೆಯ ಆಂಗ್ಲೋ ಮೈಸೂರು ಯುದ್ಧ. ಮದರಾಸು ಒಪ್ಪಂದ ದಕ್ಷಿಣ ಭಾರತದಲ್ಲಿ ತಾತ್ಕಾಲಿಕವಾಗಿ ರಾಜಕೀಯ ಬೆಳವಣಿಗೆಗಳನ್ನು ತಡೆಹಿಡಿದಿತ್ತು. ಅಂದರೆ ಈ ಮದ್ರಾಸು ಒಪ್ಪಂದ ಆಗಿದ ನಂತರ ಏನಾಗುತ್ತೆ, ಆ ಮದ್ರಾಸು ಒಪ್ಪಂದಿನ ಮೂಲಕ ದಕ್ಷಿಣ ಭಾರತದಲ್ಲಿ ಒಂದಿಷ್ಟು ರಾಜಕೀಯವಾಗಿ ಅಲ್ಲಿ ಬೆಳವಣಿಗೆಗಳು ಇರಲಿಲ್ಲ. ಆದರೆ ಬ್ರಿಟಿಷರು ಮದ್ರಾಸ್ ಒಪ್ಪಂದದ ಷರತ್ತುಗಳನ್ನು ಉಲ್ಲಂಘಿಸಲು ಯತ್ನಿಸಿದರು. ಆ ಮದ್ರಾಸ್ ಒಪ್ಪಂದದ ಪ್ರಕಾರ ಬ್ರಿಟಿಷರು ಏನು ಮಾಡ್ತಾರೆ, ಆ ಒಪ್ಪಂದದ ಪ್ರಕಾರ ಅವರು ನಡೆದುಕೊಳ್ಳಲಿಲ್ಲ. ಆ ಒಂದಿಷ್ಟು ಷರತ್ತುಗಳನ್ನು ಅವರು ಉಲ್ಲಂಘನೆ ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ಮರಾಠರು ಮಾಧವರಾಯನ ನೇತೃತ್ವದಲ್ಲಿ ಸೈನ್ಯವನ್ನು ಮುನ್ನಡೆಸಿ ಶ್ರೀರಂಗಪಟ್ಟಣದ ಕಡೆ ನುಗ್ಗಿದಾಗ ಹೈದರ್ ಬ್ರಿಟಿಷರ ಸಹಾಯವನ್ನು ಅಪೇಕ್ಷಿಸಿದನು. ಅಂದರೆ ಈ ಯಾರು ಮರಾಠರ ರಾಜನಾದಂತಹ ಮಾಧವರಾಯನ ನೇತೃತ್ವದಲ್ಲಿ ಈ ಮರಾಠರು ಏನು ಮಾಡ್ತಾರೆ, ಶ್ರೀರಂಗಪಟ್ಟಣದ ಹತ್ತಿರ ಬಂದು ಅವರು ಯುದ್ಧ ಮಾಡಲಿಕ್ಕೆ ಮಾಡಿದಾಗ ಹೈದರಾಲಿ ಏನು ಮಾಡ್ತಾನೆ, ಬ್ರಿಟಿಷರ ಸಹಾಯವನ್ನು ಅವನು ಅಪೇಕ್ಷೆಯನ್ನು ಮಾಡ್ತಾನೆ. ಅಂದರೆ ನಿಮ್ಮ ಸಹಾಯ ಬೇಕು ಅಂತ ಹೈದರಾಲಿ ಬ್ರಿಟಿಷರಿಗೆ ಕೇಳ್ಕೊಳ್ತಾನೆ. ಆದರೆ ಬ್ರಿಟಿಷರು ಏನು ಮಾಡ್ತಾರೆ, ಇದನ್ನು ತಿರಸ್ಕರಿಸ್ತಾರೆ ಮತ್ತು ಮದ್ರಾಸು ಒಪ್ಪಂದಕ್ಕೆ ವಿರುದ್ಧವಾಗಿ ಅವರು ನಡ್ಕೊಳ್ತಾರೆ. ಅಂದರೆ ಮದ್ರಾಸು ಒಪ್ಪಂದದ ಪ್ರಕಾರ ಏನಿತ್ತು, ಹೈದರಾಲಿ ಸಹಾಯವನ್ನು ಕೇಳಿದಾಗ ಇವರು ಮಾಡಬೇಕಂತ ಹಿಂಗೆ ಇತ್ತು, ಅಂದರೆ ಯುದ್ಧದ ವಿಷಯದಲ್ಲಿ. ಆದರೆ ಏನು ಮಾಡ್ತಾರೆ ಇವರು, ಬ್ರಿಟಿಷರು ಏನು ಮಾಡ್ತಾರೆ, ಆ ಮದ್ರಾಸ್ ಒಪ್ಪಂದದ ಷರತ್ತುಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಳುವ ಮೂಲಕ ಇವನು ಏನು ಮಾಡ್ತಾನೆ, ಹೈದರಾಲಿಗೆ ಅವರು ಸಹಾಯವನ್ನು ಮಾಡಲಿಕ್ಕೆ ಅವರು ತಿರಸ್ಕರಿಸ್ತಾರೆ. ಮಾಹೆಯು ಫ್ರೆಂಚರ ವಸಾಹತುವಾಗಿದ್ದು ಹೈದರಾಲಿಯ ನಿಯಂತ್ರಣಕ್ಕೊಳಪಟ್ಟಿತ್ತು. ಈ ಮಾಹೆ ಅನ್ನುವಂಥದ್ದು ಏನಿತ್ತಲ್ಲ ಅದು ಫ್ರೆಂಚರ ಒಂದು ವಸಾಹತು ಆಗಿತ್ತು. ಆದರೆ ಅದು ಹೈದರಾಲಿಯ ಕಂಟ್ರೋಲಲ್ಲಿತ್ತು, ಅಂದರೆ ಅವನ ನಿಯಂತ್ರಣದಲ್ಲಿತ್ತು ಅಂತ. ಬ್ರಿಟಿಷರು ಮಾಹೆಯನ್ನು ವಶಪಡಿಸಿಕೊಂಡದ್ದು ಎರಡನೆಯ ಮೈಸೂರು ಯುದ್ಧಕ್ಕೆ ಕಾರಣವಾಯಿತು. ಈ ಹೈದರಾಲಿಯ ಅಧೀನದಲ್ಲಿದ್ದಂತಹ ಮಾಹೆಯನ್ನು ಈ ಬ್ರಿಟಿಷರು ವಶಪಡಿಸ್ಕೊಳ್ತಾರೆ. ಅದಕ್ಕೋಸ್ಕರ ಏನಾಗುತ್ತೆ, ಈ ಎರಡನೆಯ ಮೈಸೂರು ಯುದ್ಧ ಅನ್ನೋದು ಆಗುತ್ತೆ. 1780ರಲ್ಲಿ ಎರಡನೆಯ ಮೈಸೂರು ಯುದ್ಧ ಆರಂಭವಾಯಿತು. ಯುದ್ಧದ ಪ್ರಾರಂಭದಲ್ಲಿ ಹೈದರ್ ಮುನ್ನಡೆ ಸಾಧಿಸಿದನು. ಅಂದರೆ ಯುದ್ಧದ ಪ್ರಾರಂಭದಲ್ಲಿ ಏನಾಗುತ್ತೆ, ಹೈದರಾಲಿಗೆ ಮುನ್ನಡೆ ಆಗುತ್ತೆ, ಅಂದರೆ ಅವನು ಗೆಲ್ತಾ ಹೋಗ್ತಾನೆ. ಕರ್ನಾಟಕ ಪ್ರಾಂತ್ಯದ ಅನೇಕ ಕೋಟೆಗಳನ್ನು ಅವನು ಹೈದರಾಲಿ ವಶಕ್ಕೆ ಪಡೆದುಕೊಳ್ತಾನೆ. ಕಾಂಚೀಪುರಂ ಕೂಡ ಅವನು ವಶಕ್ಕೆ ಪಡ್ಕೊಳ್ತಾನೆ. ಕೋರಮಂಡಲ ತೀರದವರೆಗೂ ತನ್ನ ಸೈನ್ಯವನ್ನು ಅವನು ಮುಂದುಗ್ಗಿಸ್ತಾನೆ. ಇದು ಮದರಾಸಿನ ಬ್ರಿಟಿಷ್ ಸೈನ್ಯಾಧಿಕಾರಿಗಳಲ್ಲಿ ನಡುಕವನ್ನು ತಂದಿತು. ಹೀಗೆ ಈ ಹೈದರಾಲಿ ಈ ಎರಡನೇ ಮೈಸೂರು ಯುದ್ಧದಲ್ಲಿ ಪ್ರಾರಂಭದಲ್ಲಿ ಅವನು ಮುನ್ನಡೆನ ಸಾಧಿಸ್ತಾನೆ. ಅಂದರೆ ಬೇರೆ ಬೇರೆ ಕೋಟೆಗಳನ್ನು ಅವನು ವಶಕ್ಕೆ ತಗೊಳ್ತಾನೆ, ಮತ್ತು ಕಾಂಚೀಪುರಮನ್ನು ಅವನು ತಗೊಳ್ತಾನೆ, ಮತ್ತು ಕೋರಮಂಡಲ್ ತೀರದ ತನಕನೂ ತನ್ನ ಸೈನ್ಯವನ್ನು ಅವನು ಮುನ್ನಡೆಸ್ತಾನೆ. ಅಂದರೆ ಅಲ್ಲಿಯ ತನಕ ಅವನು ಗೆಲ್ಕೊಳ್ತಾ ಹೋಗ್ತಾನೆ. ಇದು ಮದ್ರಾಸ್ ಬ್ರಿಟಿಷ್ ಅಧಿಕಾರಿಗಳು ಏನಿದ್ರಲ್ಲ ಅವರಲ್ಲಿ ಇದು ನಡುಕವನ್ನು ತರುತ್ತೆ. ಹೈದರ್ ಆರ್ಕಾಟಿಗೆ ಮುತ್ತಿಗೆ ಹಾಕಿ ಅದನ್ನು ವಶಪಡಿಸಿಕೊಂಡನು. ಸರ್ ಐರ್ಕೂಟ್ನ ನೇತೃತ್ವದಲ್ಲಿ ಬ್ರಿಟಿಷರ ಸೈನ್ಯ ಸಜ್ಜುಗೊಂಡಿತು. ಹೈದರ್ ಈ ಅವಧಿಯಲ್ಲಿ ವೆಲ್ಲೂರು ಮತ್ತು ವಾಂಡಿವಾಶ್ಗಳನ್ನು ಮುತ್ತುವುದಾಗಿ ಬೆದರಿಸಿದನು. ಮತ್ತು ಅವಷ್ಟೇ ಅಲ್ಲದೆ ಈ ಅರ್ಕಾಟಿಗೂ ಕೂಡ ಮುತ್ತಿಗೆ ಹಾಕಿ ಹೈದರ್ ಅದನ್ನು ತನ್ನ ವಶಕ್ಕೆ ಪಡೆದುಕೊಳ್ತಾನೆ. ಇದಕ್ಕೋಸ್ಕರ ಅವರಲ್ಲಿ ಹೆದರಿಕೆ ಆಗುತ್ತೆ. ಆವಾಗ ಅವ್ರು ಏನು ಮಾಡ್ತಾರೆ, ಸರ್ ಐರ್ಕೂಟ್ ಅಂತ ಏನಿದ್ರಲ್ಲ ಅವರ ಅಡಿ ಏನಾಗುತ್ತೆ, ಅವರ ನೇತೃತ್ವದಲ್ಲಿ ಒಂದು ಬ್ರಿಟಿಷ್ ಸೈನ್ಯ ಏನಾಗುತ್ತೆ ಸಜ್ಜುಗೊಳ್ಳುತ್ತೆ. ಮತ್ತು ಅವಾಗ ಹೈದರ್ ಏನಂತ ಹೇಳ್ತಾನೆ, ವೆಲ್ಲೂರು ಮತ್ತು ವಾಂಡಿವಾಶ್ಗಳನ್ನು ಕೂಡ ನಾನು ಅದನ್ನು ಮುತ್ತಿಗೆ ಹಾಕ್ತೇನೆ, ಅವನನ್ನು ನಾನು ವಶಕ್ಕೆ ಪಡೆದುಕೊಳ್ತೇನೆ ಅಂತ ಹೇಳಿ ಅವನು ಬೆದರಿಕೆಯನ್ನು ಹಾಕ್ತಾನೆ. ಹೈದರ್ನ ಸೈನ್ಯವನ್ನು ಸರ್ ಐರ್ಕೂಟ್ ಪಾಂಡಿಚೇರಿಯವರೆಗೂ ಹಿಂಬಾಲಿಸಿದ್ದನು. ಈ ಹೈದರ್ನ ಸೈನ್ಯ ಏನಿತ್ತಲ್ಲ, ಆ ಹೈದರ್ನ ಸೈನ್ಯ ಗೆಲ್ಲಬಾರ್ದು, ಬೇರೆ ಕಡೆ ಎಲ್ಲ ಅದು ವಶಕ್ಕೆ ಪಡಿಕೊಳ್ಬಾರ್ದು ಬೇರೆ ಬೇರೆ ಸ್ಥಳವನ್ನು ಅಂತ ಈ ಸರ್ ಐರ್ಕೂಟ್ನ ಏನಿತ್ತಲ್ಲ ಅವರು ಪಾಂಡಿಚೇರಿಯವರೆಗೂ ಕೂಡ ಅವನನ್ನು ಹಿಂಬಾಲಿಸಿದ್ರು ಅಂತ. ಫ್ರೆಂಚರು ಹೈದರನಿಗೆ ಬ್ರಿಟಿಷರ ವಿರುದ್ಧ ಸಹಕರಿಸಲು ನಿರಾಕರಿಸಿದರು. ಈ ಫ್ರೆಂಚರು ಕೂಡ ಏನು ಮಾಡ್ತಾರೆ, ಹೈದರಾಲಿ ಆ ಬ್ರಿಟಿಷರ ವಿರುದ್ಧ ಇದು ಮಾಡಲಿಕ್ಕೆ ಸಹಕರಿಸಲಿಕ್ಕೆ ಅವರು ಕೂಡ ನಿರಾಕರಿಸ್ತಾರೆ.
ಹೈದರ್ ಇದರಿಂದಾಗಿ ಯುದ್ಧಗತಿಯನ್ನು ಬದಲಿಸಿದನು. ಹೈದರ್ ಬ್ರಿಟಿಷರ ಹತೋಟಿಯಲ್ಲಿನ ಪ್ರದೇಶಗಳಿಗೆ ಮುತ್ತಿಗೆ ಹಾಕಿ ಕೊಳ್ಳೆ ಹೊಡೆದು ಅಪಾರ ಸಂಪತ್ತು ಮತ್ತು ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿದನು. ಈ ಫ್ರೆಂಚರು ಕೂಡ ಹೈದರಾಲಿಗೆ ಸಹಾಯ ಮಾಡದೇ ಇದ್ದಾಗ ಏನು ಮಾಡ್ತಾನೆ, ಅವನು ತನ್ನ ಯುದ್ಧಗತಿಯನ್ನು ಅವನು ಬದಲಿಸ್ತಾನೆ ಮತ್ತು ಆ ಬ್ರಿಟಿಷರ ಹತೋಟಿಯಲ್ಲಿದ್ದಂತಹ ಎಲ್ಲ ಪ್ರದೇಶಗಳಿಗೂ ಕೂಡ ಅವನು ಮುತ್ತಿಗೆ ಹಾಕಿ ಅವನ್ನ ಕೊಳ್ಳೆ ಹೊಡೆದು ಆ ಸಂಪತ್ತನ್ನು ದೋಚಿಕೊಳ್ತಾನೆ ಮತ್ತು ಬೇರೆ ಬೇರೆ ಶಸ್ತ್ರಾಸ್ತ್ರಗಳನ್ನು ಕೂಡ ಅವನು ಸಂಗ್ರಹಣೆ ಮಾಡ್ತಾನೆ. 1781ರಲ್ಲಿ ಪೋರ್ಟೊನೋವೆ ಎಂಬಲ್ಲಿ ನಡೆದ ಕದನದಲ್ಲಿ ಹೈದರ್ ಪರಾಭವಗೊಂಡನು. ಇನ್ನು 1781ನೇ ಇಸ್ವಿಯಲ್ಲಿ ಈ ಪೋರ್ಟೊನೋವೆ ಎಂಬಲ್ಲಿ ಅಂತಹ ಒಂದು ಕದನ ನಡೆಯುತ್ತೆ. ಆ ಕದನದಲ್ಲಿ ಏನಾಗುತ್ತೆ, ಹೈದರಾಲಿ ಸೋಲ್ತಾನೆ. ಇದು ಯುದ್ಧದ ಗತಿಯನ್ನು ಬದಲಾಯಿಸಿತು ಮತ್ತು ಬ್ರಿಟಿಷರಲ್ಲಿ ಸ್ಥೈರ್ಯವನ್ನು ಹೆಚ್ಚಿಸಿತು. ಇವಾಗ ಇಷ್ಟು ತನಕ ಏನಾಯಿತು, ಹೈದರಾಲಿ ಗೆಲ್ತಾ ಬಂದಿದ್ದ. ಆದರೆ ಈ ಪೋರ್ಟೊನೋವೆ ಎಂಬಲ್ಲಿ ನಡೆದಂತಹ ಕದನದಲ್ಲಿ ಅವನು ಸೋಲನ್ನು ಅನುಭವಿಸ್ತಾನೆ ಮತ್ತು ಇದರಿಂದ ಏನಾಗುತ್ತೆ, ಆ ಯುದ್ಧದ ಗತಿ ಬದಲಾಗುತ್ತೆ. ಯಾಕಂದರೆ ಇಲ್ಲಿ ಬ್ರಿಟಿಷರ ಸೈನ್ಯ ಏನಾಗಿತ್ತು, ಇಲ್ಲಿ ಗೆದ್ದಿತ್ತು ಮತ್ತು ಅದು ಅವರ ಸ್ಥೈರ್ಯವನ್ನು ಅಲ್ಲಿ ಹೆಚ್ಚಿಸಿತ್ತು. ತರುವಾಯ ಪೊಲೆಲೂರ್ ಮತ್ತು ಸೋಲಿಂಗೂರ್ಗಳ ಕದನದಲ್ಲಿಯೂ ಆರ್ಥಿಕ ಹಾನಿ ಅನುಭವಿಸಿದನು. ಈ ಪೋರ್ಟೊನೋವೆ ಅಷ್ಟಲ್ಲದೇನೆ ಪೊಲೆಲೂರ್ ಮತ್ತು ಸೋಲಿಂಗೂರ್ ಕದನದಲ್ಲಿಯೂ ಕೂಡ ಅವನು ಆರ್ಥಿಕವಾಗಿ ತುಂಬ ಹಾನಿಯನ್ನು ಹೈದರಾಲಿ ಅನುಭವಿಸ್ತಾನೆ. ಈ ವೇಳೆಗೆ ಬ್ರಿಟಿಷರು ಸಾಲ್ಬಾಯ್ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಹೈದರ್ನ ಒಕ್ಕೂಟದಿಂದ ಮರಾಠರು ಹಾಗೂ ನಿಜಾಮನನ್ನು ಸೆಳೆಯುವುದಲ್ಲಿ ಸಫಲರಾದರು. ಆವಾಗ ಈ ಯುದ್ಧದಲ್ಲಿ ಇವನು ತುಂಬ ಆರ್ಥಿಕವಾಗಿ ಹಾನಿ ಅನುಭವಿಸ್ತಾನೆ. ಆ ವೇಳೆಗೆ ಬ್ರಿಟಿಷರು ಏನು ಮಾಡ್ತಾರೆ, ಸಾಲ್ಬಾಯ್ ಅನ್ನುವಂತಹ ಒಂದು ಒಪ್ಪಂದವನ್ನು ಮಾಡ್ಕೊಳ್ತಾರೆ. ಈ ಒಪ್ಪಂದದ ಮೂಲಕ ಅವ್ರು ಏನು ಮಾಡ್ತಾರೆ, ಆ ಹೈದರ್ನ ಒಕ್ಕೂಟ ಏನಿತ್ತಲ್ಲ, ಅಂದರೆ ಆ ನಿಜಾಮ ಮತ್ತು ಮರಾಠರ ಒಕ್ಕೂಟ ಮತ್ತು ಹೈದರಾಲಿಯ ಒಕ್ಕೂಟ ಇತ್ತಲ್ಲ, ಆ ಒಕ್ಕೂಟದಿಂದ ಬ್ರಿಟಿಷರು ಏನು ಮಾಡ್ತಾರೆ, ಮರಾಠರು ಮತ್ತು ನಿಜಾಮನನ್ನ ತಮ್ಮತ್ತ ಅವರು ಸೆಳ್ಕೊಳ್ತಾರೆ. ಅಂದರೆ ಆ ಒಕ್ಕೂಟದಿಂದ ಅವರಿಬ್ಬರನ್ನು ಕೂಡ ಅವರು ಹೊರಗೆ ತಗೊಂಡ್ಬರ್ತಾರೆ ಅಂತ. ಯುದ್ಧದ ಮಧ್ಯದಲ್ಲಿ ಹೈದರಾಲಿ 1782ರಲ್ಲಿ ಅನಾರೋಗ್ಯದಿಂದ ಮೃತನಾದನು. ಆತನ ಮಗ ಟಿಪ್ಪು ಯುದ್ಧವನ್ನು ಮುನ್ನಡೆಸಿದನು. ಈ 1782ನೇ ಇಸ್ವಿಯಲ್ಲಿ ಏನಾಗುತ್ತೆ, ಹೈದರಾಲಿಗೆ ಯುದ್ಧದ ಸಮಯದಲ್ಲಿ ಏನಾಗುತ್ತೆ, ಅವನಿಗೆ ಅನಾರೋಗ್ಯ ಆಗುತ್ತೆ ಮತ್ತು ಅದರಿಂದ ಅವನು ಮೃತ ಆಗ್ತಾನೆ. ಮತ್ತು ಅವನ ಮಗನಾದಂತಹ ಟಿಪ್ಪು ಸುಲ್ತಾನ್ ಏನು ಮಾಡ್ತಾನೆ, ಯುದ್ಧವನ್ನು ಮುನ್ನಡೆಸ್ತಾನೆ. ಹೈದರನ ಮರಣ ಸಂದರ್ಭದಲ್ಲಿ ಮಲಬಾರ್ ಪ್ರಾಂತ್ಯದಲ್ಲಿ ನಡೆದ ಯುದ್ಧದಲ್ಲಿ ಟಿಪ್ಪು ತೊಡಗಿದ್ದನು. ಟಿಪ್ಪುವಿನ ಅನುಪಸ್ಥಿತಿಯ ಲಾಭ ಪಡೆದ ಬ್ರಿಟಿಷರು ಬಿದನೂರು ಮತ್ತು ಮಂಗಳೂರನ್ನು ವಶಪಡಿಸಿಕೊಳ್ಳಲು ಹವಣಿಸಿದರು. ಆವಾಗ ಈ ಮಲಬಾರ್ನಲ್ಲಿ ಮಲಬಾರ್ ಪ್ರಾಂತ್ಯದಲ್ಲಿ ಯುದ್ಧ ನಡೀತಿತ್ತಲ್ಲ, ಅಲ್ಲಿ ಏನು ಮಾಡ್ತಾನೆ, ಈ ಟಿಪ್ಪು ಅನ್ನೋನು ಹೋಗ್ತಾನೆ. ಮತ್ತು ಟಿಪ್ಪು ಏನಿರ್ತಾನೆ, ಈ ಬಿದನೂರು ಮತ್ತು ಮಂಗಳೂರು ಆ ಟಿಪ್ಪು ಇರದೇ ಇರುವಂತಹ ಸಂದರ್ಭ ನೋಡಿ ಬ್ರಿಟಿಷರು ಏನು ಮಾಡ್ತಾರೆ, ಬಿದನೂರು ಮತ್ತು ಮಂಗಳೂರನ್ನ ವಶಪಡಿಸಿಕೊಳ್ಬೇಕು ಅಂತ ಅಂದ್ಕೊಳ್ತಾರೆ. ತಿರುವಾಂಕೂರು, ಕಲ್ಲಿಕೋಟೆ ಮತ್ತು ಮಲಬಾರಿನ ಅನೇಕ ರಾಜರುಗಳನ್ನು ಟಿಪ್ಪುವಿನ ವಿರುದ್ಧ ಎತ್ತಿಕಟ್ಟುವ ಪ್ರಯತ್ನಗಳನ್ನು ಕೂಡ ಬ್ರಿಟಿಷರು ನಡೆಸ್ತಾರೆ. ಹೀಗಾಗಿ ಟಿಪ್ಪು ಮಂಗಳೂರು ಮತ್ತು ಕರಾವಳಿ ತೀರ ಪ್ರದೇಶದ ಮೇಲೆ ಹತೋಟಿ ಸಾಧಿಸುವುದು ಸೂಕ್ತವೆಂದು ಯೋಚಿಸಿ ಮಂಗಳೂರಿನತ್ತ ಮುನ್ನಡೆದು ಬ್ರಿಟಿಷ್ ಸೈನ್ಯವನ್ನು ಸೋಲಿಸಿದನು. ಈ ಕಡೆ ಏನು ಮಾಡ್ತಾರೆ, ಆ ಬ್ರಿಟಿಷರು ಈ ತಿರುವಾಂಕೂರು ಆಗಿರ್ಬೋದು, ಕಲ್ಲಿಕೋಟೆ ಮತ್ತು ಮಲಬಾರಿನ ಅನೇಕ ರಾಜರುಗಳನ್ನು ಅವನು ಟಿಪ್ಪುವಿನ ವಿರುದ್ಧ ಎತ್ಕಟ್ಟಬೇಕು ಅಂತ ಹೇಳಿ ಬ್ರಿಟಿಷರು ತಾವು ಉಪಾಯವನ್ನು ಮಾಡ್ತಾರೆ. ಅದನ್ನೆಲ್ಲ ತಿಳಿದಂತಹ ಟಿಪ್ಪು ಏನು ಮಾಡ್ತಾನೆ, ನಾನು ಈ ಕಡೆನೇ ಬರಬೇಕು ಮತ್ತು ಇಲ್ಲಿ ಹತೋಟಿಯನ್ನು ಸಾಧಿಸಲೇಬೇಕು ಅಂತ ಹೇಳಿ ಅವನು ಮಂಗಳೂರು ಮತ್ತು ಕರಾವಳಿ ತೀರದ ಪ್ರದೇಶದ ಮೇಲೆ ಹತೋಟಿಯನ್ನು ಸಾಧಿಸಬೇಕು ಅಂತ ಹೇಳಿ ಅವನು ಮಂಗಳೂರಿನತ್ತ ಬರ್ತಾನೆ ಟಿಪ್ಪು, ಮತ್ತು ಬಂದು ಆ ಬ್ರಿಟಿಷರ ಸೈನ್ಯವನ್ನು ಅವನು ಸೋಲಿಸ್ತಾನೆ. ಕೊನೆಗೆ 1784ರ ಮಂಗಳೂರು ಒಪ್ಪಂದದ ಮೂಲಕ ಎರಡನೆಯ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡಿತು. ಕೊನೆಗೆ ಈ ಯುದ್ಧ ಹೆಂಗಂದರೆ 1784ನೇ ಇಸ್ವಿಯಲ್ಲಿ ಮಂಗಳೂರು ಒಪ್ಪಂದದ ಮೂಲಕ ಈ ಯುದ್ಧ ಕೊನೆಗೊಳ್ಳುತ್ತೆ. ಟಿಪ್ಪು ಸುಲ್ತಾನ ಬ್ರಿಟಿಷರು ತನ್ನ ರಾಜ್ಯ ವಿಸ್ತರಣೆಯ ನೀತಿಗೆ ಅಡ್ಡಿಪಡಿಸುತ್ತಿರುವ ಶತ್ರುಗಳು ಎಂದು ಭಾವಿಸಿ ಅವರನ್ನು ಓಡಿಸುವ ಗಂಭೀರ ಪ್ರಯತ್ನಗಳನ್ನು ಮಾಡಿದನು. ಟಿಪ್ಪು ಏನು ಮಾಡ್ತಾನೆ, ಬ್ರಿಟಿಷರು ಟಿಪ್ಪು ತನ್ನ ರಾಜ್ಯ ವಿಸ್ತರಣೆ ಮಾಡಬೇಕಾಗಿರುತ್ತೆ. ಮತ್ತು ಆ ರಾಜ್ಯ ವಿಸ್ತರಣೆಗೆ ಬ್ರಿಟಿಷರು ಒಂದು ಶತ್ರುಗಳು, ಅವರು ತನ್ನ ರಾಜ್ಯ ವಿಸ್ತರಣೆಗೆ ಅವರು ಅಡ್ಡಿ ಆಗ್ತಿದ್ದಾರೆ ಅಂತ ಅವನು ಭಾವಿಸಿ ಅವರನ್ನು ಓಡಿಸಲೇಬೇಕು ಬ್ರಿಟಿಷರನ್ನ ಅಂತ ಹೇಳಿ ಅವನು ತುಂಬ ಪ್ರಯತ್ನವನ್ನು ಮಾಡ್ತಾನೆ. ತಮ್ಮ ಕುಟಿಲ ನೀತಿಯಿಂದ ಭಾರತೀಯ ರಾಜ್ಯಗಳನ್ನು ಕಬಳಿಸುತ್ತಿದ್ದ ಬ್ರಿಟಿಷರನ್ನು ಪರಮ ವೈರಿಗಳು ಎಂದು ತಿಳಿದ ಅವನು ಅವರನ್ನು ಭಾರತದಿಂದ ಓಡಿಸುವುದು
ತನ್ನ ಆದ್ಯ ಕರ್ತವ್ಯವೊಂದು ತಿಳಿದಿದ್ದನು. ಅಂದರೆ ಬ್ರಿಟಿಷರು ಏನು ಮಾಡ್ತಾರೆ, ತಾವು ಅವರು ಕೊಟ್ಟಿದ್ದ ಉಪಾಯಗಳಿಂದ ಬೇರೆ ಬೇರೆ ಭಾರತೀಯ ರಾಜ್ಯರಲ್ಲಿ ವೈಷಮ್ಯ ತಂದಿಡ್ತಾರೆ, ಮತ್ತು ಬೇರೆ ಬೇರೆ ರಾಜ್ಯಗಳನ್ನು ಅವರು ಕಬಳಿಸ್ತಾ ಹೋಗ್ತಾರೆ. ಇಂತಹರನ್ನು ತನ್ನ ಪರಮ ವೈರಿಗಳು ಇವರು, ಮತ್ತು ಇವರನ್ನು ನಾನು ಭಾರತದಿಂದ ಓಡಿಸಲೇಬೇಕು ಮತ್ತು ಅದು ನನ್ನ ಕರ್ತವ್ಯ ಅಂತ ಹೇಳಿ ಟಿಪ್ಪು ಸುಲ್ತಾನ್ ಅವನು ಅರಿತುಕೊಳ್ತಾನೆ. ತನ್ನ 17 ವರ್ಷಗಳ ಆಳ್ವಿಕೆಯಲ್ಲಿ ನಿರಂತರವಾಗಿ ಬ್ರಿಟಿಷರೊಂದಿಗೆ ಹೋರಾಡಿದನು. ಅಂದರೆ ಇವನು 17 ವರ್ಷ ಆಳ್ವಿಕೆ ಮಾಡ್ತಾನೆ, ಮತ್ತು ಅಷ್ಟು ವರ್ಷಗಳಲ್ಲಿಯೂ ಕೂಡ ಅವನು ತನ್ನ ಪರಮ ವೈರಿ ಅಂತ ತಿಳಿದುಕೊಂಡಿದ್ದಂತಹ ಬ್ರಿಟಿಷರ ಜೊತೆಗೆ ಅವನು ಹೋರಾಟವನ್ನು ಮಾಡ್ತಾನೆ. ಅವನು ಬ್ರಿಟಿಷರ ಸಾಮರ್ಥ್ಯ, ತಂತ್ರ, ಕುತಂತ್ರ ಮತ್ತು ಚಾಣಾಕ್ಷ ನೀತಿಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದನು. ಆ ಬ್ರಿಟಿಷರ ಕುತಂತ್ರಗಳೇನಿರುತ್ತೋ ಮತ್ತು ಅವರ ನೀತಿಗಳು ಅವೆಲ್ಲವನ್ನು ಕೂಡ ಈ ಟಿಪ್ಪು ಸುಲ್ತಾನ್ ತಾನು ಸ್ಪಷ್ಟವಾಗಿ ಅವನು ಅರ್ಥ ಮಾಡ್ಕೊಂಡಿರ್ತಾನೆ. ಬ್ರಿಟಿಷರಿಗೆ ವ್ಯಾಪಾರದಲ್ಲಿ ನಷ್ಟವಾದಲ್ಲಿ ಅದು ಅವರ ರಾಜಕೀಯ ಸ್ವಾಮ್ಯವನ್ನು ಕುಂದಿಸುತ್ತದೆ ಎಂದು ಅರಿತಿದ್ದ ಅವನು ಬ್ರಿಟಿಷರನ್ನು ವಿರೋಧಿಸುತ್ತಿದ್ದವರನ್ನು ಸಂಘಟಿಸುವ ಮತ್ತು ಅವರ ನೆರವನ್ನು ಅಪೇಕ್ಷಿಸಲು ಪ್ರಯತ್ನಿಸಿದನು. ಅಂದರೆ ಈ ವ್ಯಾಪಾರದಲ್ಲಿ ಬ್ರಿಟಿಷರಿಗೆ ಏನಾದರೂ ನಾವು ನಷ್ಟವನ್ನು ಮಾಡಿದರೆ ಅವರ ರಾಜಕೀಯವಾಗಿ ಅವರ ಸ್ವಾಮ್ಯ ಏನಿರುತ್ತೆ ಅದು ಕುಗ್ಗುತ್ತೆ ಅಂತ ಹೇಳಿ ಅವನಿಗೆ ಗೊತ್ತಿತ್ತು. ಅದಕ್ಕೋಸ್ಕರ ಅವನು ಏನು ಮಾಡ್ತಾನೆ, ಬ್ರಿಟಿಷರನ್ನು ಯಾರ್ಯಾರೆಲ್ಲ ವಿರೋಧಿಸ್ತಿದ್ರೋ ಅವರನ್ನೆಲ್ಲನೂ ಕೂಡ ಅವನು ಒಂದು ಸಂಘಟನೆ ಮಾಡ್ತಾನೆ, ಮತ್ತು ಅವರ ಸಹಾಯವನ್ನು ಇವನು ಪಡೆದುಕೊಳ್ತಾನೆ. ಅವರಿಗೆ ವ್ಯಾಪಾರದಲ್ಲಿ ಲಾಭವಾಗದಂತೆ ನೋಡಿಕೊಳ್ಳುವ ಮೂಲಕ ವ್ಯಾಪಾರದ ಮೇಲೆ ಅವರು ಸಾಧಿಸಿದ್ದ ಏಕಸ್ವಾಮ್ಯವನ್ನು ಮುರಿಯುವ ಪ್ರಯತ್ನಗಳನ್ನು ನಡೆಸಿದನು. ಇವು ಬ್ರಿಟಿಷರಲ್ಲಿ ಟಿಪ್ಪುವಿನ ವಿರುದ್ಧ ಮತ್ತಷ್ಟು ದ್ವೇಷ ಭಾವನೆಗಳನ್ನು ಮೂಡಿಸಿದವು. ಈ ಟಿಪ್ಪು ಏನು ಮಾಡ್ತಾನೆ, ಬ್ರಿಟಿಷರ ವಿರೋಧಿಗಳನ್ನೆಲ್ಲವನ್ನೂ ಕೂಡ ಸಂಘಟನೆ ಮಾಡಿ ಮತ್ತು ಬ್ರಿಟಿಷರಿಗೆ ವ್ಯಾಪಾರದಲ್ಲಿ ಯಾವುದೇ ತರಹದ ಲಾಭವಾಗುವಂತೆ ಅವನು ನೋಡ್ಕೊಳ್ತಾನೆ. ಇದರಿಂದ ಏನಾಗುತ್ತೆ, ಬ್ರಿಟಿಷರು ಟಿಪ್ಪುವನ್ನು ಇನ್ನಷ್ಟು ದ್ವೇಷ ಮಾಡಲಿಕ್ಕೆ ಅವರು ಆರಂಭಿಸ್ತಾರೆ.